ಕಾಲ್ತುಳಿತ ಪ್ರಕರಣದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ, ಹೆಣದ ಮೇಲೆ ಬಿಜೆಪಿ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಲೋಕಸಭಾ ಎಲೆಕ್ಷನ್ ನಡೆದಾಗ ಅವರ ಕುಟುಂಬದಲ್ಲಿ ಏನೇನಾಯಿತು ಅದನ್ನು ಅವರು ಮಾತಾಡೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಅವರಂತೆ ರಾಜಕಾರಣಕ್ಕಾಗಿ ಕಣ್ಣೀರು ಹಾಕಲ್ಲ. ಬಿಜೆಪಿಯವರು ಕೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡಬೇಕಾ, ಸ್ಟೇಡಿಯಂಗೆ ಹೋಗಿದ್ದು ದೊಡ್ಡ ತಪ್ಪ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಇವ್ರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, ಬಿಜೆಪಿ ಏನು ಟ್ವೀಟ್ ಮಾಡಿದ್ರು, ಯಾರ್ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗಿಲಿ. ಅವರೆಲ್ಲ ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇವೆ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ ಬಿಜೆಪಿ ಅವರೆಲ್ಲ ಮಾತಾಡಿದ್ರ ಎಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡ್ಲಿ, ಏನ್ ನಂದೇನ್ ಬಟ್ಟು ನನ್ ಬಟ್ ಮಾಡಕ್ ಏನಿದೆ ಅವರು, ಅದಕ್ಕೆ ಅವರು ನಮ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೊಡೋಣ ಅವ್ರು ರಾಜೀನಾಮೆ. ಜಂಟಿ ಹೋರಾಟ ಮಾಡ್ತಾರೆ. ಜಂಟಿ ಯಾವತ್ ಬಿಟ್ಟವ್ರು? ಜಂಟಿ ಯಾವಾಗ್ಲೂ ಜಂಟಿನೇ ಅವರು. ಜಂಟಿ ಯಾರು ಬಿಡೋದು ಬೇಡ ಅಂತ ಹೇಳಿದ್ರು. ಎಲ್ಲ ಟೈಮಲ್ಲಿ ಜಂಟಿನೇ ಅಲ್ವಾ? ಎಲೆಕ್ಷನ್ ಆದ್ಮೇಲೆ ಜಂಟಿನ ಯಾರು ಮಾಡ್ಲಿ, ಇನ್ನು 10 ಜನ ಬೇಕಾದ್ರೆ ಸೇರಿಸ್ಕೊಳ್ಳಿ. ನನಗೂ ಗೊತ್ತಿದೆ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಎತ್ತ ಅಂತ ಹೇಳಿ. ದೇವರು ನಮ್ಗೆ ಅಷ್ಟೋ ಇಷ್ಟೋ ಜ್ಞಾನವನ್ನ ಕೊಟ್ಟಿದ್ದಾರೆ. ಅವ್ರು ಹೋರಾಟ ಮಾಡ್ಬೇಕು. ಅವ್ರೇನು ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರ್ಸೋಣ. ಡೋಂಟ್ ವರಿ. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ. ನಮ್ಗೇನ್ ಕೊಟ್ಟಿದೆ ಇಮೇಜ್ ಇದೆ. ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ. ನಾನು ಆಯ್ತಪ್ಪ, KC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರು ಇವರು KC ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, 10 ನಿಮಿಷದಲ್ಲಿ ಈ ತರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಇದೆ ಅಂತ 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? 3:30ಕ್ಕೆ ಒಂದು ಡೆತ್ ಆಗಿರೋ ಮಾಹಿತಿ ಇದ್ರು ನಾನು ಯಾವ ಮಾಹಿತಿನೂ ಇಲ್ಲ. ಸರ್, ಅಧಿಕಾರಿಗಳು ಅಷ್ಟೇ ಜವಾಬ್ದಾರರ ಅಂತ ಆಯ್ತು, ಅದೆಲ್ಲ ರಾಜೀನಾಮೆ ಯಾರು ಯಾವ ಟೈಮಲ್ಲಿ ರಾಜೀನಾಮೆ ಕೊಟ್ಟವ್ರು ಅದೆಲ್ಲ ಮಾತಾಡೋದು. ಅವೆಲ್ಲ ನಮ್ನ ಯಾಕೆ ಟಾರ್ಗೆಟ್ ಅಂದ್ರೆ ನಮ್ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ. ಅವ್ರಿಗೂ ಬಹಳ ಲವ್ ಇದೆ. ಬಹಳ ಹತ್ತಿರವಾಗಿ ನಮ್ ಕಂಡ್ರೆ ಬಹಳ ಅಪಾರವಾದಂತ ನಮ್ಮ ಮೇಲೆ ಪ್ರೀತಿ ಅವ್ರಿಗೆ ನಮ್ ಕಂಡ್ರೆ.